ಏನಪ್ಪ ಈ ಲಿಂಗಾಯತರದ್ದು ಪ್ರತ್ಯೇಕ ಧರ್ಮ ಅಥವಾ ವಿಚಾರ ಅವ್ರವ್ರ ಗುಂಪುಗಳ ಮಧ್ಯೆ ಇದು ಆಗಾಗ ಅವ್ರವ್ರ ಪ್ರತಾಪ ತೋರ್ಸಕ್ಕೆ ಮಾಡ್ತಾರೋ ಹೆಂಗಿದು? ಅವಾಗವಾಗ ಮೇಲಕ್ಕೆ ತರ್ತಾರೆ ಅದನ್ನು. ಏನು ಯಾವ್ದು ಅವ್ರ ಇಷ್ಟ. ಈ ಮತ್ತೆ ಮುನ್ನೆಲೆಗೆ ತಂದೆ ಕಾಂಗ್ರೆಸ್ ವೀರಶೈವ ಲಿಂಗಾಯತ ಸಚಿವರ ಮಧ್ಯೆನೇ ಗಲಾಟೆನಾ ಇದು? ವೆರಿ ಗುಡ್. ಈಶ್ವರ್ ಖಂಡ್ರೆ MB ಪಾಟೀಲ್ದು ಏನಂತೆ, ಪ್ರತ್ಯೇಕ ಧರ್ಮ ಆಗಬೇಕು, ಆದರೆ ಧರ್ಮ ಒಡೆದ ಆರೋಪ ಕಳೆದ ಬಾರಿ ಸಿದ್ದರಾಮಯ್ಯ ತಲೆ ಕಟ್ಟಿದ ಈ ಸರಿ ಕಟ್ಟಕ್ಕಾಗಲ್ಲ, ಜೈನರು ಸಿಖ್ರು ಬೌದ್ಧರಿಂದ ಯಾರಿಗಾರು ತೊಂದರೆ ಆಗಿದೆಯಾ ಅಂತೆಲ್ಲ ಯಾರದು ಪ್ರಶ್ನೆ? MB ಪಾಟೀಲ್ದು. ಸರ್, ಜೈನರು ಸಿಖ್ರು ಬೌದ್ಧರಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಮಗೂ ಗೊತ್ತಿದೆ ಸರ್, ಆದರೆ ಅದನ್ನು ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಸರ್. ಅವ್ರ ಸ್ಥಾನಮಾನ ಪಡ್ಕೊಂಡ ರೀತಿನೇ ಅದು ಬೇರೆ. ಅದಕ್ಕೂ ಇದಕ್ಕೂ ನೀವು ಕಂಪ್ಯಾರಿಸನ್ ಕೊಡಕ್ಕೆ ಬರಲ್ಲ. ಇದು ಅಂದಾಗಿರೋ ನಿರ್ಧಾರ ಯಾವಾಗಲೂ 1000 ವರ್ಷ, 100 ವರ್ಷ, 300 ವರ್ಷ, 400 ವರ್ಷ, 500 ವರ್ಷ ಯಾವಾಗಲೂ. ಈಗಿದಾಗಬೇಕಾದ್ರೆ ಇದು ಪೆಂಡೋರಾ ಬಾಕ್ಸು ಜೇನುಗೂಡಿದ್ದು ಇದನ್ನು ಓಪನ್ ಅಪ್ ಮಾಡಿಬಿಡುತ್ತಿದ್ದು ದೇಶದಲ್ಲಿ. ಇದು ಆಗತ್ತೋ ಬಿಡತ್ತೋ ನನಗೆ ಗೊತ್ತಿಲ್ಲ. ಬಟ್ ನೀವು ಹೇಳ್ತಿರೋ ಅಷ್ಟು ಸುಲಭವಾದ ಲೆವೆಲ್ನಲ್ಲಿ ಸಮಾವೇಶಗಳಿಂದ ಆಗತ್ತದ. ಮೇ ಬಿ ನಿಮ್ಮ ಪ್ರೆಷರ್ ಕಂಟಿನ್ಯೂ ಮಾಡ್ಕೋಬೋದು ನಿಮಗೆ ಬೇಕಾಗಿರೋವರೆಗೆ. ಇದು ಅಂತಿಮವಾಗಿ ಇತ್ಯರ್ಥ ಆಗಲ್ಲ ಅನ್ನೋ ಅರಿವು ನಿಮಗೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ, ಅದು ಏನು ಮಾಡ್ತೀರೋ ಮಾಡಿ, ನಿಮ್ಮ ಇಷ್ಟ. ಇನ್ನು ಖಂಡ್ರೆ ಹೇಳ್ತಾರೆ ಎರಡೂ ಸೇರಿನೇ ಧರ್ಮ ಆಗಬೇಕು, ಇದೆಲ್ಲ ನಮ್ಮದೇ ನಿಲುವಲ್ವಾ ಅಂತ. ಇವರು ವಿಜಯೇಂದ್ರ ಎಲ್ಲ ಧರ್ಮ ಹೊಡೆಯೋ ಕೆಲಸ ಅಂತ ಅವರು. ಸಿದ್ದರಾಮಯ್ಯನವ್ರು ಮಾತ್ರ ಎಲ್ಲ ನನ್ನ ತಲೆ ಕಟ್ಬಿಡ್ತಾರೆ ಅಂತ ಮೌನಕ್ಕೆ ಜಾರಿಯಾಗಿದ್ದಾರೆ. ಮೌನಕ್ಕೆ ಜಾರಿ ಆಗೋಕ್ಕಾಗಲ್ಲ ಮುಖ್ಯಮಂತ್ರಿಗಳು. ಏನವ್ರ ನಿಲುವಂತೂ ಹಂಗೆ ಮೌನಕ್ಕೆ ಜಾರಿ ಆಗ್ಬಿಡ್ತೀನಿ ಅಂತನಕ್ಕೆ ಜೋರಿ ಆಗ್ಬಿಡಕ್ಕಾಗಲ್ಲ ಜೀವಲ್ಲಿ. ಎರಡನೇದು ಧರ್ಮದ ವಿಚಾರದಲ್ಲಿ ಅಲ್ಲೊಂದು ಸಮಸ್ಯೆ ಬರುತ್ತೆ, ನೋಡ್ತಾ ಇರಿ. ಅದು ಅದೇನಾಗುತ್ತೆ ಅಂದರೆ, ಈಗ ಇವರು ಜೈನರು ಸಿಕ್ಕರದಕ್ಕೆ ಹೇಳಿದ್ದಕ್ಕೆ ಕೇಳಿದೆ, ಲಿಂಗಾಯತರು ಮತ್ತು ಇದಕ್ಕೆ ಧರ್ಮ ಎಂದು ಪರಿಗಣಿಸೋದಾದರೆ ಪರಿಗಣಿಸಲಿ, ಅದಕ್ಕೆ ಕಾನೂನು ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಅದೇನು ಬೇಕಾದ್ರೂ ಆಗ್ಬೋದು ಇತ್ಯರ್ಥ ಆದಾಗ. ಆದರೆ ಜೈನರದ್ದು ಮಹಾವೀರ ಒಬ್ಬನೇ, ಬೌದ್ಧ ಧರ್ಮದಲ್ಲಿ ಬುದ್ಧನೇ, ಬುದ್ಧ ಬಿಟ್ಟು ಬೇರೆ ಯಾವುದೂ ಪೂಜೆ ಇಲ್ಲ ಅಲ್ಲಿ, ಮಹಾವೀರಂದೇ ಇರುತ್ತೆ ಅಷ್ಟೇ, ಬುದ್ಧಂದೇ ಇರುತ್ತೆ. ಸಿಖ್ಖರಿಗೆ ಗ್ರಂಥ ದೇವರಿಲ್ಲ, ಸಿಖ್ಖರಿಗೆ ಗ್ರಂಥ ಇರೋದು, ಹಾಗಾಗಿ ಗ್ರಂಥಕ್ಕೆ ಪೂಜೆ ಅಷ್ಟೇ. ಅದು ಮುಸ್ಲಿಮ್ಸಲ್ಲೂ ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ಸಲ್ಲೂ ಅಷ್ಟೇ ಯೇಸು. ಲಿಂಗಾಯತದ ಮತ್ತು ವೀರಶೈವ ಧರ್ಮದಲ್ಲಿ ಏನು ಅಂತಂದರೆ ಬಸವನೇ ಪ್ರೈಮರಿ, ಐ ಅಗ್ರಿ, ಅಲ್ಲೇನು ಅನುಮಾನನೇ ಇಲ್ಲ ಅದರಲ್ಲಿ. ಮತ್ತು ಅಲ್ಲಿಂದನೇ ಆ ಮೂಮೆಂಟ್ ಬಂದಿರೋದು, ಅದಕ್ಕೂ ಏನು ಅನುಮಾನ ಇಲ್ಲ ಅದಕ್ಕೆ. ಬಟ್ ಬಿಯಾಂಡ್ ದಟ್ ಪೂಜೆಗೆ ಅರ್ಹವಾಗುವ ವಿಚಾರಗಳ ಬಂದರೆ ಲಿಂಗ ಪೂಜೆನೂ ಇದೆ, ಅಟ್ಲೀಸ್ಟ್ ಕೆಲವರಲ್ಲಿ, ಎಲ್ಲರೂ ಅಲ್ಲದೆ ಇರ್ಬೋದೇನೋ. ಮತ್ತು ಶಿವನ ಪೂಜೆ ಇದೆ, ಆರಾಧಿಸ್ತಾರೆ, ಅದೂ ಇದೆ. ಹಾಗಾಗಿ ನಾವು ಹಿಂದೂಗಳಲ್ಲ, ಹಿಂದೂಗಳು ಅನ್ನೋದೇ ಒಂದು ಅವ್ರದ್ದೇನೋ ವಾದಗಳೆಲ್ಲ ನಡೀತಾ ಇದೆ, ಅವರೇನೋ ಮಾಡ್ಕೋತಾರೆ. ಬಟ್ ಅದು ಆಗೋದು ಬಿಡೋದು ಬೇರೆ ವಿಚಾರ. ಅದನ್ನು ನೀವು ಸದಾಕಾಲ ರಾಜಕಾರಣಕ್ಕೆ ಈ ಮಿನಿಸ್ಟರ್ ಬಂದಾಗ ಇವರು, ಆ ಮಿನಿಸ್ಟರ್ ಬಂದಾಗ ಅವರು ಅಂತ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅದರಿಂದ? ನನಗೆ ಯಾರು ಒಬ್ಬರು ಎಕ್ಸ್ಪ್ಲೈನ್ ಮಾಡಿಪ್ಪ ಹೋಗಲಿ. ಇದು ಈಗ ಸಿದ್ದರಾಮಯ್ಯವ್ರು ತಲೆ ಕಟ್ಟಿದ್ರಲ್ಲಪ್ಪ ಹೋದ ಚುನಾವಣೆ ಟೈಮ್, ಅಲ್ಲಿಂದ ಈ ಧರ್ಮದ ವಿಚಾರ ಎಲ್ಲಿಗೆ ಮುಂದಕ್ಕೆ ಬಂದಿದೆ ಹೇಳಿಪ್ಪ ಹೋಗಲಿ. ಅದೇ ಚರ್ಚೆ ಅಲ್ಲೇ ಇದ್ದೀವಿ ನಾವು. ಅದು ಯಾರೋ ಒಬ್ರನ್ನ ಕೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದೀವಿ ಅಂತಾರೆ ಅವರು, ಅಲ್ಲೇ ಇರ್ತದ. ನಾನು ಈಗಲೂ ಹೇಳ್ತೀನಿ, ಇದು ಆಗೋದಿದ್ರೆ ಆಗಲಿ, ಅದು ಆಯಾ ಧರ್ಮಗಳು ಪ್ರತಿಪಾದಿಸುವಂತಹ ದಾಖಲೆ ಆಧಾರಗಳ ಮೇಲೆ ಮತ್ತೊಂದರ ಮೇಲೆ ಆಗಬಹುದು, ಆಗದೇ ಇರಬಹುದು. ಬಟ್ ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ಕೋರ್ಟ್ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಈಗಲೂ ಅದನ್ನು ಹೇಳ್ತೀನಿ. ಇದರ ಮೇಲೆ ಅವ್ರವ್ರ ಇಷ್ಟ, ಅವ್ರವರ ನಂಬಿಕೆ ವಿಶ್ವಾಸ. ಎಸ್, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ನಾಮಕರಣ ಮಾಡಲು ಶಿಫಾರಸು ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಕೂಡ ಶುರುವಾಯಿತು. ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚ್ರಿ, ಆಮೇಲೆ ನೀವು ಹೆಸರು ಬದಲಾಯಿಸ್ರಿ ಅಂತ ಸರ್ಕಾರವನ್ನ ಕಾಲೆಳೆದ್ರು. ಇನ್ನು ಹೆಸರು ಬದಲಾವಣೆಗೆ ಜಯನಗರ ಶಾಸಕ ರಾಮಮೂರ್ತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಹೆಸರಿಟ್ಟರೆ ಸ್ವಾಗತಿಸ್ತೀನಿ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಸಚಿವ MB ಪಾಟೀಲ್ ಈ ವಿಷಯವನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಿಜ, ಅದು ಇಬ್ಬರು ತೀರ್ಮಾನ ಮಾಡಬೇಕು, ಸಿದ್ದರಾಮಯ್ಯ ತೀರ್ಮಾನ ಅಲ್ಲ ಅದು. ಮತ್ತೆ ಹೇಳೋದು ಹೇಳ್ಬಿಡೋದು, ನಾಳೆ ಅವ್ರ ಮೇಲೆ ಬಿಟ್ಬಿಡೋದು. ದಟ್ ಇಸ್ ಹೌ ಪೊಲಿಟಿಕಲಿ ಡೆಮೋಕ್ರಸಿನಲ್ಲಿ ರಾಜಕಾರಣ ಮತ್ತು ಸಮುದಾಯಗಳನ್ನು ತಮ್ಮ ಜೊತೆ ಕ್ಯಾರಿ ಮಾಡುವಂಥ ಮೆಥಡಾಲಜಿಗಳು ವರ್ಕ್ ಆಗೋದು. ಬೇರೆ ದೇಶಗಳಲ್ಲಿ ಅದು ಬೇರೆ ಬೇರೆ ರೂಪಗಳಲ್ಲಿರುತ್ತೆ ಅಷ್ಟೇ. ನಮ್ಮ ದೇಶದಲ್ಲಿ ಅದು ಜಾತಿ ರೂಪ, ಧರ್ಮ ರೂಪದಲ್ಲಿದೆ. ಬೇರೆ ದೇಶದಲ್ಲಿ ಬೇರೆ ರೂಪದಲ್ಲಿದೆ. ಕರಿಯರು, ಬಿಳಿಯರು, ಲ್ಯಾಟಿನೋಸು, ಇಮಿಗ್ರೆಂಟ್ಸು, ಇಂಡೋ ಅಮೆರಿಕನ್ನು, ಮೆಕ್ಸಿಕನ್ನು, ಕ್ಯೂಬನ್ನು, ಆ ರೀತಿ ಹಂಗೆ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅದು ಬೇರೆ ವಿಚಾರ. ಅದು
ಬಟ್ ಗುಂಡಿ ಮುಚ್ಚಿ ಬಸವಣ್ಣನ ಹೆಸರು ಇಡಕ್ಕೆ ಮೊದಲಂತ ಗುಂಡಿಗೂ ಮೆಟ್ರೋಗೂ ಏನ್ರಿ ಸಂಬಂಧ? ಬರೀ ಇದ್ರಲ್ಲೇ ಕಾಲಹರಣ ಮಾಡ್ತಲ್ಲ, ಈ ಕಡೆ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತ. ಆಲ್ ರೈಟ್. ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ನಡೆಯಲ್ಲ, ಅದೆಲ್ಲ ಭ್ರಾಂತಿ ಅಂತ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟಿದ್ದಾರೆ. ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್. ಪರಮೇಶ್ವರ್ ಅವರು ಮುಖ್ಯಮಂತ್ರಿಯವರಿದ್ದಾಗ ಇನ್ನೊಬ್ಬರು ಸಿ ಎಂ ಚರ್ಚೆ ಮಾಡುವ ಅವಶ್ಯಕತೆ ಬರಲ್ಲ. ನಮಗೂ ಗೊತ್ತಿದೆ ಅದು ನಮಗೆ ಗೊತ್ತಿಲ್ವಾ? ಮಾಡೋರ್ಗೇನು ಹೇಳಬೇಕು, ನಮಗೆ ಗೊತ್ತಿಲ್ವಾ ಅದು? ಇನ್ನೊಬ್ರು ಚರ್ಚೆ ಅಂತ ಪ್ರಿಪ್ರೇಷನ್ ಏನು ಅಂತ ನಮ್ದುವೆ ಅದಷ್ಟೇ ಪ್ರಶ್ನೆ, ವಾದ ಅಷ್ಟೇ ಇರೋದು ಅಲ್ವಾ? ಆರೋಗ್ಯ ಸಚಿವ ಇದೆಲ್ಲ ಬಿಡಿ, ಅದೆಲ್ಲ ಬಿಟ್ಬಿಡಿ ನೀವು ಅಂತ. ನಾವು ಬಿಟ್ಬಿಡೋಕ್ಕಾಗಲ್ಲ. ನೀವು ಬಡ್ದಾಡ್ಕೊತಾ ಇರಿ. ದಿನೇಶು ಮತ್ತು ಪರಮೇಶ್ವರು ಇಬ್ಬರು ಅಧ್ಯಕ್ಷರಾಗಿದ್ದವರು ನಿಮ್ಮ ಪಕ್ಷದಲ್ಲಿ. ನಿಮಗೆ ವಿಪರೀತವಾದ ಘನತೆ ಗೌರವ ಇದೆ ಅಂತ ಅಂದ್ಕೊಂಡಿದ್ದೀನಿ ಪಕ್ಷದೊಳಗಡೆ. ಮಿನಿಸ್ಟರ್ಗಳಾಗಲ್ಲ, ಪಕ್ಷದೊಳಗಡೆ ಹಂಗೆ ಅಂದ್ಕೊಂಡಿದ್ದೀನಿ ನಾನು. ನಿಮ್ಮಿಬ್ರಿಗೂ ಇದೆಯೇನೋ ಮಾಜಿ ಅಂದ್ಕೊಂಡು ಫೋನ್ ಮಾಡಿ ಹೇಳ್ರಿ ನಿಮ್ಮ ಎಮ್ ಎಲ್ ಎಗಳಿಗೆ. ನಮಗೆ ಯಾಕೆ ಹೇಳ್ತೀರಿ ಕೂತ್ಕೊಂಡು? ರಾಜ್ಯದ ಜನಕ್ಕೆ ಪ್ರಾಣ ತಿಂತೀರಿ ಸುಮ್ಮನೆ ಆ ಕಾಫ್ ಸಿರಪ್ ಥರ. ಬಾಯಿ ಮುಚ್ಚಿಸ್ಬೇಕಾಗಿರೋದು ಅವ್ರನ್ನ. ಯಾರು ಬಾಯಿ ಮುಚ್ಚಿಸ್ಬೇಕ್ರಿ? ನೀವಿಬ್ರೂ ಅತ್ಯಂತ ಹಿರಿಯರಾಗಿ ಪಾಪ KPCC ಅಧ್ಯಕ್ಷರಾಗಿ ಕಾಲ ಕಳೆದ್ರಲ್ಲ, ಯಾರು ಬಾಯಿ ಮುಚ್ಚಿಸ್ಬೇಕು ನೀವುಗಳು? ಯಾರು ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತೀರಿ? ಯಾರು ಮುಂದೆ ಹೇಳ್ತೀರಿ ಈ ಆಲಾಪಗಳನ್ನು? ಚರ್ಚೆನೂ ಎಸ್. ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿರುದ್ಧದ ಮೂಡಾ ಹಗರಣ ಪ್ರಕರಣದ ತನಿಖೆಯನ್ನು ಇಡಿ ವರ್ಷದ ಬಳಿಕ ಮತ್ತೊಮ್ಮೆ ಚುರುಕುಗೊಳಿಸಿದೆ. ಮೂಡಾದಲ್ಲಿ ಅಕ್ರಮವಾಗಿ ಹಂಚಿಕೆ ಮಾಡಿದ್ದ 252 ಸೈಟ್ಗಳನ್ನು ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕೊಂಡಿದ್ದಾರೆ. 440 ಕೋಟಿ ಮೌಲ್ಯದ ನಿವೇಶನಗಳನ್ನು ಇಡಿ ಖಾತ್ರಿಪಡಿಸಿದೆ. ತನಿಖೆ ಮುಂದುವರೆಸಿರೋ ಇಡಿ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಳಿ ಇದ್ದಂತಹ 34 ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಂಡಿದೆ. ಸಾಲದಕ್ಕೆ ಕುಟುಂಬದವರು ಮತ್ತೆ ಮನೆ ಕೆಲಸದವರ ಹೆಸರಲ್ಲೂ ಕೂಡ ಬೇನಾಮಿ ಮಾಡಿದ್ದನ್ನು ಪತ್ತೆ ಹಚ್ಚಿದೆ. ಒಟ್ಟು 40.8 ಕೋಟಿ ಮೌಲ್ಯದ ಆಸ್ತಿ ಅಂತ ಹೇಳ್ತಾ ಇದೆ. ಬೇನಾಮಿ ಹೆಸರಲ್ಲಿ ಇದ್ದವರನ್ನೆಲ್ಲ ವಿಚಾರಣೆ ನಡೆಸಿದ್ದು, ವಿಚಾರಣೆ ಮಾಡಬಹುದು. ಬೆನಾಮಿ ಆಕ್ಟು ಇದೆ, ಸೀಸು ಮಾಡಬಹುದು. ಬಟ್ ಬೆನಾಮಿ ಅಂತ ಪ್ರೂವ್ ಆಗಬೇಕು. ಇಲ್ಲ ಅದು ಪ್ರೂವ್ ಆಗದೆ ಹೋದ್ರೆ ಇದೆ. ಫಾರ್ ಎಕ್ಸಾಂಪಲ್, ಈಗ ಕುಟುಂಬದವ್ರು ಯಾರೋ ನಾನು ದುಡ್ಡು ನಾನು ತೊಗೊಂಡಿದ್ದೀನಿ ಅಂತ ಅವ್ರು ಅದನ್ನು ಪ್ರೂವ್ ಮಾಡಿಬಿಟ್ರೆ ಕಷ್ಟ. ಮನೆ ಕೆಲಸದವ್ರು ಕೋಟಿ ಮನೆ ಕೆಲಸದವರು ನಾನು ಆ ದುಡ್ಡನ್ನು ಹೊಂದಿಸಿರುವುದು ಹೇಗೆ ಅಂತ ತೋರಿಸ್ಬಿಟ್ರೆ ಕಷ್ಟ. ಪ್ರೂವ್ ಮಾಡ್ಬೋದು, ಪ್ರೂವ್ ಮಾಡಬೇಕು, ಮಾಡಿಸ್ತಾರೆ ಅನ್ಸತ್ತೆ ಯಾರು ಇಡಿ ಅವರು ಅಷ್ಟೆಲ್ಲ ಗಲಾಟೆ ಮಾಡಿರೋದು ಅಂತ. ಎರಡನೇದು 440 ಕೋಟಿ 252 ಸೈಟ್ ಏನಿದೆ, ಇದು ಪ್ಯೂರ್ ಸಿವಿಲ್ ಡಿಸ್ಪ್ಯೂಟ್ಸ್ ಆಗಿ ಕೂತ್ಕೊಳ್ಳೋತ್ತಿದ್ದು. ಯಾಕಂದರೆ 252 ಸೈಟುವೆ ಮೂಲ ಅಲಾಟ್ಮೆಂಟ್ ಯಾರಿಗಾಗಿದೆ ಅವ್ರ ಹೆಸರಲ್ಲಿ ಇರೋದಿಲ್ಲ, ಅವ್ರು ಮಾರ್ಬಿಟ್ಟಿರ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡಿಸ್ಪ್ಯೂಟ್ಸ್. ಈಗ ಇದು ಸೆಟ್ಲ್ ಆಗೋಷ್ಟೊತ್ತಿಗೆ ನಾವು ಭೂಮಿ ಸಾಕಪ್ಪ, ಮಂಗಳ ಗ್ರಹದಲ್ಲಿ ಮನೆ ಕಟ್ಟಿದ್ರಾಯ್ತು ಅಂತ ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಬಟ್ ಮಧ್ಯದಲ್ಲಿ ತಗೊಂಡವ್ರ ಪರಿಸ್ಥಿತಿ ಮಾತ್ರ ಅದೆಲ್ಲ ಬೇರೆ ವಿಚಾರ. ಅಲ್ಲಿ ಲೆವೆಲ್ಗೆ ಹೋಗಿರ್ತೀವಿ. ನಮ್ಮ ಕಾನೂನಲ್ಲಿ ಅದು ಸೆಟ್ಲ್ ಆಗೋಷ್ಟು ಅಲ್ಲಿಗೆ ಹೋಗಿರ್ತೀವಿ. ಟೈಮ್ ತಗೊಳುತ್ತೆ.